ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ. ಬಸವನ ಬಾಗೇವಾಡಿ ಪುರಸಭೆಯಲ್ಲಿ ಸಾಮಾನ್ಯ ಸಭೆ. ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಅಧ್ಯಕ್ಷೆ ಶ್ರೀಮತಿ ಜಗದೇವಿ ಗುಂಡಳ್ಳಿ ವಹಿಸಿದರು. ಪುರಸಭೆಯ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರು ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 2025 ತಿಂಗಳ ಪಾವತಿ ಹಾಗೂ ಖರ್ಚು ವಿವರಗಳನ್ನು ಓದಿ ದೃಢೀಕರಿಸಿದರು. ಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಸಮರ್ಪಕ ನೀರು ಪೂರೈಕೆ, ಬಸವ ಭವನ, ಸಮುದಾಯ ಭವನಕ್ಕೆ ಬಣ್ಣ ಬಳೆ ಹಾಗೂ ಸೋಲಾರ್ ವಿದ್ಯುತ್ ಅಳವಡಿಕೆ ಕುರಿತು ವಿಷಯ ಮಂಡಿಸಲಾಯಿತು. ಸಭೆ ಸರ್ವಾನುಮತದಿಂದ ಈ ಪ್ರಸ್ತಾಪಗಳನ್ನು ಅಂಗೀಕರಿಸಿತು. ಅದೇ ರೀತಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಉತ್ಪಾದನೆಯಾಗುವ ಎರೆಹುಳು ಗೊಬ್ಬರ ಮಾರಾಟ ಮಾಡಲು ಮುಖ್ಯಾಧಿಕಾರಿಗಳಿಗೆ ಅಧಿಕಾರ ನೀಡುವ ತರಾವು ಪಾಸು ಮಾಡಲಾಯಿತು. ಇದೇ ವೇಳೆ ವಾಲ್ಮೀಕಿ ವೃತ್ತ ನಾಮಕರಣ ಮಾಡಲು ಹಾಗೂ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗ ಮಂಜೂರು ಮಾಡುವುದಕ್ಕೂ ಸಭೆಯು ಸರ್ವಾನುಮತದ ಒಪ್ಪಿಗೆ ನೀಡಿತು. ಸಭೆಯಲ್ಲಿ ಸದಸ್ಯರು ಈಗಾಗಲೇ ಮಂಜೂರಾದ ಪುರಸಭೆಯ ವ್ಯಾಪ್ತಿಯ ರಸ್ತೆ ನಿರ್ಮಾಣ ಕಾರ್ಯಗಳನ್ನ ಶೀಘ್ರ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ಅಲ್ಲದೆ ನೀರಿನ ಸಮಸ್ಯೆ ತೀವ್ರವಾಗಿರುವುದರಿಂದ ಶಾಶ್ವತ ಪರಿಹಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಧ್ಯಕ್ಷೆ ಶ್ರೀಮತಿ ಜಗದೇವಿ ಗುಂಡಳ್ಳಿಯವರು ಪುರಸಭೆಯ ಎಲ್ಲ ಕಾರ್ಯಗಳು ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯೊಂದಿಗೆ ನಡೆಯಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ಹಲವಾರು ಪುರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಜಿಲ್ಲಾ ವರದಿ MB ಮನಗೋಳಿ. ಅದೇ ಸರ್, ಈಗ ಇನ್ನೊಂದು 2 ಕಡೆ ಮ್ಯಾನೇಜ್ ಮಾಡ್ತಾರೆ. ಆ ಕಡೆ ಕೇಶವರಾವ್ ಕೊಡ್ತಾರ, ಈ ಕಡೆ ಹಿಂಗೋ ಕೊಡ್ತಾರ, ಮತ್ತೆ ಆಚೆ ಕಡೆ ಮ್ಯಾಕ್ ಬಸವನಗರದಿಂದ ಬರ್ತದ. ಬಸವನಗರದಿಂದ ಏಕ ಅಲ್ಲಿ 2 ಕಡೆ ಅಲ್ಲಿ ಬಸವನಗರ ಸೆಪರೇಟ್ ಮಾಡಾಯ್ತು ಸರ್. ಇನ್ನೊಂದು ಏನಾಗಿದ್ರಿ, ಈಗ OSP ಅಂತ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಬಸವನಗರ ಮತ್ತು ಲಕ್ಷ್ಮೀನಗರ ಸ್ವಲ್ಪ ಇನ್ನೊಂದು 4-5 ತಿಂಗಳ ಸ್ವಲ್ಪ ಸಫರ್ ಆಗುತ್ತದೆ. ಅದು ಇನ್ನೊಂದು 5 ಲಕ್ಷದ OSP ಆದ್ರೆ ಬಸವನಗರ ಲೈನ್ ಸೆಪರೇಟ್ ಮಾಡ್ತೀವಿ, ಲಕ್ಷ್ಮೀನಗರ ಲೈನ್ ಸೆಪರೇಟ್ ಆಗ್ತೀವಿ. ಆಮೇಲೆ ಬಿಡ್ತೀವಿ ನಾವು ಬಿಟ್ರೆ ನೀವು ವಿಸತಿ ಪೆಟ್ಟಿಗೆನಲ್ಲಿ ಕುಂದರ್ಬೇಕು. ಯಾರು ಬರೋಲ್ಲ, ರಾತ್ರಿ 9 ಮ್ಯಾಲ ನೀರಿಗೆ ಇರ್ತಾವ, ಎಲ್ಲ ಬಂದ್ ಮಾಡಿ. ಅದೇ ಸರ್, ಈಗ ಬಾಲ್ಮನೆಗಳು ಏನ್ ಮಾಡಿ ಸರ್, ಸಿಸ್ಟಮ್ ಒಂದು ರಿಜಿಸ್ಟರ್ ಕೊಟ್ಟಿವಿ ನಾವು. ರಿಜಿಸ್ಟರ್ ಕೊಟ್ಟು ಆ ಏರಿಯಾಕ್ಕೆ ನೀರು ಬಿಟ್ಟರು ಎಷ್ಟು ಗಂಟೆಗೆ ಬಿಟ್ಟಿವಿ, ಎಷ್ಟು ಗಂಟೆಗೆ ನಾವು ಬಂದ್ ಮಾಡಿವಿ. ಅಲ್ಲಿಂದ ಮನೆಯಾಗ ಯಾರು ಏರಿಯಾ ನೀರಿನ ಪ್ರಾಬ್ಲಮ್ ಇರ್ತದೆ, ಆ ಮನೆಯವರು ಸಾರ್ವಜನಿಕರು ಒಂದು ಸೈನ್ ತಗೊಂಡ್ಬರೋದು. ಅದನ್ನ ನಮ್ಗೆ ಆಮೇಲೆ ತೋರಿಸ್ಬೇಕು ಎಷ್ಟು ಆಗ್ತದೆ ಅಂತ ಹೇಳಿ. ಕೆಲವೊಂದು ಪರಿಸ್ಥಿತಿಗಳಿಗೆ ಏನಾಗ್ತೈತ್ರಿ, ನೀರು ಹೋಗಲ್ಲ, ನಮ್ಗೆ ಇನ್ನ 4 ನಿಮಿಷ ಬಂದಿಲ್ಲ, 2 ನಿಮಿಷ ಬಂದಿಲ್ಲ, ಹಿಂಗೂ ಬರ್ತದೆ. ಅದ್ರ ಸಂಬಂಧ ನಾವು ಮೇಂಟೈನ್ ಮಾಡಲ್ಲ. ಎಲ್ಲ ಕೇಳೋರೆ ಸರ್, ನಾವು ಬಯಸ್ಕೊಳ್ಳೋದು ಒಂದೇ ವಾರ್ಡಲ್ಲ, 6 ವಾರ್ಡ್ ಬರ್ತಾವ. ಎಲ್ಲರೂ ವಾರ್ಡ್ ನಮಗೆ ಆಗ್ತಾವ. ನೀನು ಎಲ್ಲಿ ಮಾಡ್ತೀರಾ? ಈಗ ಎರೆಹುಳ ಗೊಬ್ಬರದ್ದು 25 kg ಬ್ಯಾಗ್ ಮಾಡ್ತೀವಿ ಸರ್. ಪುರಸಭೆ ಲೆವೆಲ್ ಹಾಕಿ ಪುರಸಭೆ ಬಸವ ಬಾಗೇವಾಡಿ ಎರೆಹುಳ ಗೊಬ್ಬರ ತರೋದು. ನಂತರ ನಾವು ಲ್ಯಾಬ್ ಟೆಸ್ಟ್ ಮಾಡಿ ರಿಪೋರ್ಟ್ ಇದೆ ಸರ್. ಆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ನಂತರ ಬ್ರ್ಯಾಂಡ್ ಮಾಡಿ 25 kg ಬ್ಯಾಗ್ ಮಾಡಿ ಮಾರ್ಕ್ಸ್ ಸರ್. ಅದು ಎಷ್ಟು ಬ್ಯಾಗ್ ಮಾಡಿದ್ರೆ ನಾವು ಒಂದು ಲೆಕ್ಕ ಸಿಗ್ತದೆ, ಎಷ್ಟು kg ಉತ್ಪಾದನೆ ಆಗ್ತೀವಿ, ಎಷ್ಟು kg ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿ ನಾವು ಬ್ಯಾಗ್ ಮಾಡ್ತೀವಿ ಸರ್. ಇಲ್ಲ
ಐಟಮ್ಸ್ ಮುನ್ಸಿಪಾಲಿಟಿ ಇದ್ದಾರೆ ನಂತರ ಇದು ಬೆಂಗಳೂರು ಮತ್ತು ರೆಜಿಮೆಂಟಿನ ಸ್ವಲ್ಪ ಅಪ್ಗ್ರೇಡೇಷನ್ ಇಟ್ಕೊಳ್ಳೋದ್ರಿಂದ ವರ್ಕ್ ಸ್ಟಾರ್ಟ್ ಇದೆ ಸರ್. ಬಟ್ ಟೆಕ್ನಿಕಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈಗ ನಮ್ಮಲ್ಲಿ ನಿಡುಗುಂದಿ ಒಳಗೆ ಏನಾಗಿದೆ ಸರ್, ನಿಡುಗುಂದಿ ಒಳಗೆ 4 ಮೋಟರ್ ಅದಾವ ಸರ್. ಅವು 4 ಮೋಟರ್ 100 HP 120 HP ಮೋಟರ್ಗಳು ಅದಾವ ಸರ್. ನಿಡುಗುಂದಿ ಒಳಗೆ ಸರ್. ಆ ನಿಡುಗುಂದಿನ ಹೆಬ್ಬಾಳ ಬರ್ತದೆ ಸರ್. ಬಟ್ ಹೆಬ್ಬಾಳ ಒಳಗೆ ಏನಾಗಿದೆ ಅಂದ್ರೆ ಅಲ್ಲಿ 250 HP 2 ಮೋಟರ್ ಅದಾವ ಸರ್. ಬಟ್ ಅಲ್ಲಿಂದ ಏನಿದೆ ಫೀಡ್ಬ್ಯಾಕ್ ಬರ್ತದೆ ಸರ್. ಇಲ್ಲಿಂದ ಲಿಫ್ಟ್ ಆಗೋ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಬರೋದು ನೀರು ಕಂಪೇರ್ ಆಗುತ್ತೆ. ಬಟ್ ಇಲ್ಲಿ ನಿಡುಗುಂದಿ ಒಳಗೆ ಸರ್, ಇಲ್ಲಿ ಹೆಬ್ಬಾಳ ಒಳಗೆ ಮೋಟರ್ 250 HP ಇರೋದ್ರಿಂದ ಇವರು ಭಾಳ ಸ್ವಲ್ಪ ಹಾಫ್ ಇಟ್ಕೊಂಡು ನೀರ ಇದನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ನಮಗೆ ಬೇಕಾದಷ್ಟು ನೀರ ನಮ್ಗೆ MLD ನೀರು ಬರ್ತಾ ಇದೆ ಸರ್. ಅದಕ್ಕೆ ನಾವು ಮಾಡಿ ಹೋದಾಗ ನೋಡಿದ್ದೀವಿ. ಈಗ ಸ್ವಲ್ಪ ಅದು ವರ್ಕ್ ಮುಗಿದ ನಾವು AWD ಮತ್ತು ಎಕ್ಸಿಕ್ಯೂಟಿವ್ ನಾವು ಮಾತಾಡಿದ್ದೀವಿ ಸರ್. ಇನ್ನು 2 ತಿಂಗಳ ತನಕ ಟೈಮ್ ಹೇಳಿದ್ದಾರೆ ಸರ್ ಅವರು. ಅದಾದ್ರೆ ಈ ಸಮಸ್ಯೆ ಬಗೆಹರಿದೆ ಸರ್. ನೀರು ಹೋದ ನಮ್ಗೆ ಕಮ್ಮಿ ಬರ್ತಾ ಇದೆ. ಇದರೊಳಗೆ ನಾವು ಮೆಗಾ ಮಾರ್ಕೆಟ್ ಪಾರ್ಕಿಂಗ್ ವಿಷಯ ನಾವು ಇಟ್ಕೊಂಡಿದ್ವಿ ಸರ್. ನಾವು ಲಾವ್ ಮಾಡೋದ್ರಿಂದ ನಾವು ಒಪ್ಪಿಗೆ ಕೊಟ್ಟಿದ್ರಿ. ಬಟ್ ಲಾವ್ ಬಂದಾಗ ಬಟ್ಟೆ 2 ಗಡಿ ಬಂದಿದ್ವು, ಯಾವ ಲಾವ್ ಮುಂದೆ ಬರಲಿಲ್ಲ. ಅದಕ್ಕೆ ಈ ಸಭೆಯಲ್ಲಿ ನಾವು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ ಒಂದು ದರ ನಿಗದಿಪಡಿಸಿ ಕೊಟ್ರಿ ಅಂದ್ರೆ ಅದನ್ನ ಕೊಡೋನು ಆ ರೇಟಿಗೆ ನಾವು ಅವ್ರಿಗೆ ಆರ್ಡರ್ ಕೊಡ್ತೀವಿ. ಈಗ ಫಸ್ಟ್ ಟೈಮ್ ನಾವು ಜನರಿಗೆ ಅವೇರ್ನೆಸ್ ಆಗಲಿ ಅನ್ನೋ ಒಂದು ಉದ್ದೇಶ. ಎರಡನೇದು ವಿಷಯ ನಂಬರ್ 6ರಲ್ಲಿ ನೀರು ಶುದ್ಧೀಕರಣ ಘಟಕದಲ್ಲಿ ನಮ್ಮ ನೀರು ಶುದ್ಧೀಕರಣ ಘಟಕ ಅದಾವ, ಅವನು ಕೂಡ ಹೊರಗುತ್ತಿಗೆಯಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕೊಡ್ಬೇಕಂತ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಲಾವ್ ಮಾಡಿ ಕೊಡೋದು ಹೇಳಿದ್ರೆ ಅದಕ್ಕೆ 3 ಡಿಗ್ರಿಗಳು ಬಂದವ. ಅವು ಕೂಡ ಒಂದು ದರ ನಿಗದಿಪಡಿಸಿಕೊಟ್ರೆ ನಾವು ಅದನ್ನ ಅವ್ರಿಗೆ ಅದೇ ರೀತಿ ನಾವು ವಹಿಸ್ತೀವಿ. ನಾವು ಮೊದಲೇ ಈಗ ಡಿಸ್ಕಷನ್ ಮಾಡಿದ ಪ್ರಕಾರ ಯಾವುದೇ ಜಾಗ ಕೇಳಿದ್ರು ಅವ್ರು ಡಿಮ್ಯಾಂಡ್ ಮಾಡಿದ ಜಾಗ ನಾವು ಕೊಡುವಂಗಿಲ್ಲ. ಯಾಕಂದ್ರೆ ಅದು ಸೂಕ್ತವಾದ ಸೈಟಿಷನ್ ನಮಗೋಸ್ಕರ ಲೇಔಟ್ ಮಾಡ್ಕೊಂಡು ಬಿಟ್ಟಿರ್ತಾರ. ಆ ಉದ್ದೇಶ ಇಟ್ಕೊಂಡು ಯಾವುದೇ ಸಂಬಂಧ ಕೊಡ್ಬೇಕಾದ್ರೆ ನಾವು ಸದಸ್ಯರಾಗಿರ್ಬೋದು, ಇಲ್ಲಿದ್ರೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಎಲ್ಲಿ ಕೊಡ್ತೀವಿ ಅವ್ರು ತಗೋಬೇಕು. ಅವ್ರು ಡಿಮ್ಯಾಂಡ್ ಮಾಡೋಂಗಿಲ್ಲ. ಈ ಜಾಗ CSI ಅವ್ರು ನೋಡಂತ ಹೇಳಿ ಸಂತೋಷ ಬಿಡ್ರ ಜಾಗ ನೋಡಿದ ಮ್ಯಾಗ ಆಮೇಲೆ ವಿಚಾರ ಮಾಡೋಣ ಬಿಡ್ರಿ. ನೀರು ಏನ್ ಮಾಡ್ತಾರೆ ವಾರ ಚಾಲು ಮಾಡಿ ಒಮ್ಮೆ ಬಿಡ್ತಾರ ಸಮಸ್ಯೆ ಅದೇ 2 ಕಡೆ ಬಿಟ್ರೆ ಅಂದ್ರೆ ಆ ಕಡೆ ಇಳಿತಕ್ಕಂಥ ಜಾಗಕ್ಕೆ ಹೋಗೋದು ನೀರು ಬರಂಗಿಲ್ಲ ಸಮಸ್ಯೆ. ವಾಹನಗಳನ್ನು ಚೇಂಜ್ ಮಾಡಿದ್ದೀವಿ. ಮನೆ ಉಪಾಧ್ಯಕ್ಷರು ಹೇಳಿದ್ರೆ ನಾವು ಏನು ಮಾಡ್ತೀವಿ, ಹಾಲುಗಳನ್ನು ಅಪ್ಡೇಟ್ ಮಾಡೋದನ್ನ ಈಗ ಧರ್ಮನ ಬಿಡ್ತಿರಲಿಲ್ಲ. ಲೈನ್ ಪೂರ ಬಾಧ್ಯತನ ಯಾರಿಗೆ ಏನು ಗೊತ್ತಿಲ್ಲ. ಏನು ಬಿಡ್ತಿರಲಿಲ್ಲ, ಉಸು ಒಳಗೆ ಒಮ್ಮೆ ಬಿಡ್ತಾರೆ ನೀರು ಕಾಲಕ್ಕ ನಡಬರ್ಕ್ ಗತಿ ಬಾರಿಲ್ಲ. ನಾಗೇಶ ಬಂದ್ ಮಾರ್ಕಿಸಿಂದ ಈ ಕಡೆ ನಡಬರ್ಕಲ್ಲಿ ಸೆಂಟ್ರಲ್ ಐತಿ. ಅದು 174 ಖರ್ಚಿದೆ ಸರ್. ಸಾಮಾನ್ಯ ನಿಧಿಗಳು 24,51,374. ಇನ್ನು ನೀರಿನ ಇದು SPS ಒಳಗೆ 3,40,327 ಕೊಟ್ಟಿದ್ದೀವಿ. 15 ಹಣಕಾಸು ಒಳಗೆ ಯಾವುದೇ ಖರ್ಚು ಇರುತ್ತಿದ್ವಿ. ನೀರಿನ ನಿಧಿ ಒಳಗೆ 1,42,734. ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯ ನಿಧಿ ಒಳಗೆ 9,73,620 ರೂಪಾಯಿ ಬಿಡ್ತೀವಿ. ಇನ್ನು SPS ಒಳಗೆ ಸರ್ ನಾವು ತಾವೇನು ಹೇಳ್ತೀರ ಸರ್ ಅದರ ಪ್ರಕಾರನೇ ಸೇವಾ ಸೌಲಭ್ಯ ಮುಗಿತು. ಆಮೇಲೆ ಸಾಮಾನ್ಯ ಸಭೆ ನಿರೀಕ್ಷಿಸಿ ಪಡೆದುಕೊಂಡ ವಿಷಯಗಳಿಗೆ ತಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀರಿ ಸರ್. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನೂತನವಾಗಿ ಮೆಗಾ ಮಾರುಕಟ್ಟೆ ವಾಣಿಜ್ಯ ಸಂಘಟನೆ ಕೈಗೊಂಡ ಹರಾಜು ದರಕ್ಕೆ ಮಂಜೂರಾತಿ ನೀಡುವ ಕುರಿತು 8 ಮಳಿಗೆಗಳು ಬಹಿರಂಗ ಹರಾಜಿನಲ್ಲಿ ಆಗಿದೆ ಸರ್. ಅವು ಅದಕ್ಕೆ ದರ ಮಂಜೂರಾತಿಗಾಗಿ ಜಿಲ್ಲಾಧಿಕಾರಿಗೆ ಪ್ರಸ್ತಾವ ಸಲ್ಲಿಸಕ್ಕೆ ತಾವು ಒಪ್ಪಿಗೆ ಕೊಟ್ಟಿದ್ದೀವಿ ಸರ್. ನಾವು ಕಳಿಸಿದ್ದೇವೆ ಸರ್. ಚೇಂಜ್ ಮಾಡಿದ್ರೆ ಸರ್, ಚೇಂಜ್ ಆಗತ್ತೆ. ಈಗ ಅವ್ರು ಬೆಳಗ್ಗೆ ಬಂದಿದ್ರು ಸರ್, ನೀರು ಸರಿ ಬರ್ತಾ ಇದೆ ಸರ್, ಏನು ತೊಂದರೆ ಇಲ್ಲ ಅಂತ